ಯಾಕೆ ನಿಮ್ಗೆ ಗೊತ್ತಿಲ್ವ ದಾರಿ ಮಾಡಿಸ್ಕೊಳಕ್ಕೆ? ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಅದನ್ನ ಕೇಳಿ ಶಾಸಕರು ಪರ್ಟಿಕಲ್ ಕೇಳಿದ್ದಾರೆ ಮೀಟಿಂಗ್ ಅಲ್ಲಿ ಅಂತೇಳಿ ಅದೇ ದಾನ ಮಾಡ್ಬೇಕು, ನಾವು ದಾನ ಮಾಡ್ತೀವಿ. ಅದೇ ಅದನ್ನ ದಯವಿಟ್ಟು ಅದನ್ನ ಸ್ವಲ್ಪ ಇದು ಮಾಡಿ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಮತ್ತೆ ನೀವು ಬೇರೆ ಲೆವೆಲ್ ಹೋಗಿ ಬಿಡ್ಬಿಡೋದು. ಈಗಾಗಲೇ ನಾನು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ಬಿಡಕ್ಕೆ ಹೋಗ್ಬೇಡಿ. ಯಾವ ಮೀಟಿಂಗ್ ಇದೆ? ಎಷ್ಟು ಮೀಟಿಂಗ್ ಇದೆಯಾ? ಆಯ್ತು, ಮಾತಾಡ್ತೀನಿ. ಆ ಮಂಗ್ಲಿ ಜೋಡಿಸಿದೆಯಲ್ಲ, ಆ ಮಂಗ್ಲಿ ಜೋಡಿಸಿ ಸಿಕ್ಕಾಪಟ್ಟೆ ಅದೇನಾಗಿದೆ, ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಅದೇ ದೊಡ್ಡ ದಂಧೆ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಸೀರಿಯಸ್ ತಗೊಳಕ್ ಹೇಳಿ. ಅದಲ್ಲ ರೋಹಿತ್ ಸ್ವಲ್ಪ ಸೀರಿಯಸ್ ತಗೊಳಕ್ ಹೇಳಿ. ಎಷ್ಟು ಕೊಡ್ಬೋದು? ಒಂದು ಲಿಮಿಟ್ ಆಫ್ ಮಾರ್ಕ್ಸ್ ಒಂದು ತಾಲೂಕಿಗೆ ತಾಲೂಕು ವಹಿವಾಟದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ಕಂಡೀಷನ್ ಇದೆ. ಎಷ್ಟು ಕೊಡ್ಬೋದು? ಆಸ್ ಪರ್ ರೂಲ್ಸ್ ಪ್ರಕಾರ ಎಷ್ಟು ಯಾವ ಲೆವೆಲ್ ಬರ್ಬೋದು? ಅದನ್ನ ಕೇಳ್ತೇನೆ, ಎಷ್ಟು ಕೊಡ್ಬೋದು? 2,20,000 ಜನಸಂಖ್ಯೆ ಇದೆ, ಎಷ್ಟು ಮಾರ್ಕ್ ಕೊಡ್ಬೋದು? ನಾನು ಅದನ್ನ ಕೇಳ್ತೇನೆ. 2,22,000 ಜನಸಂಖ್ಯೆ ಇದೆ. ನನ್ ಕೂಡ ಆನ್ಸರ್ ಹೆಂಗಿದೆ ಅಂತ ಟೇಸ್ಟು ಚೆನ್ನಾಗಿ ಕೊಡ್ತಾವ್ರೆ. ಟೇಸ್ಟು ನಿಮ್ದು ಚೆನ್ನಾಗಿದೆ. ಅವ್ರಿಗಿಂತ ಯಾಕಂದ್ರೆ ಕಾವೇರಿ ನೀರು ಅದರಿಂದ ನಮ್ಮ ಕಡೆ ಹೌದು, ಟೇಸ್ಟ್ ಮಾಡಿದ್ರಾ? ಹೌದು, ಕಮ್ಮಿ ಇದೆ ಟೇಸ್ಟ್. ನಮ್ದು ಚೆನ್ನಾಗಿದೆ ಸರ್. 57,000 ಕೇಸ್ ಕಮ್ಮಿ ಆಗಿದೆ ಸರ್. 3 ತಿಂಗಳು ನಿಮಗೆ ಜಾಸ್ತಿ ಆಗಬೇಕು, ಕಮ್ಮಿ ಆಗ್ಬೇಕಾ? ಜಾಸ್ತಿ ಆಗಬೇಕು, ಕಡಿಮೆ ಆಗ್ಬೇಕು? ಈಗ ನಮ್ಮ ತಾಲೂಕು ಶಾಪ ಇದೆ ಹೇಳ್ಬಿಟ್ರಿಗೆ. ಈಗ ನಿನ್ ಪ್ರಕಾರ ಫೀಲ್ ಆಗ್ತಿದೆಯಲ್ಲ, ಕಮ್ಮಿ ಆಯ್ತಲ್ಲ, 50,000 ಕಮ್ಮಿ ಆಯ್ತು ಅಂತಿದ್ದಲ್ಲ, ಜಾಸ್ತಿ ಮಾಡಿದ್ದಾರೆ. ಸೀರಿಯಸ್ಲಿ ಮೊನ್ನೆ ಬಂದು ಹೆಂಗ್ ಬಂದ್ರು ಅಂತಂದ್ರೆ ಹೆಂಗಿದ್ರೆ ಅಂತಂದ್ರೆ ಯಾಕೆ ಅವ್ರು ರೈತ ಅಂದ್ರೆ ಕಮ್ಮಿ ಆಗ್ತಿದೆ. ಅದ್ಯಾಕಂತ ಗೊತ್ತಿಲ್ಲ. ಎಷ್ಟು 56,000 ಕೇಸ್ ಕಮ್ಮಿ ಆಗಿದೆ ಸರ್. ಅಂದ್ರೆ ಸರ್ಕಾರ ಬಂದಿದ್ದಾದ್ಮೇಲೆ ಅವ್ರು ಚೀಟ್ ಮಾಡ್ಬೇಕು. ಆಮೇಲೆ ಅದನ್ನು ಚೀಟ್ ಮಾಡ್ಬೋದು. ಜಗನ್ಮೋಹನ್ ಸಾರಿ ಪವರ್ ಕಲ್ಯಾಣ್ ಬಂದಾದ್ಮೇಲೆ ಅದನ್ನ ಚೀಟ್ ಮಾಡ್ಬೋದು. ಇಲ್ಲಿಗೂ ಅದಕ್ಕೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ಕಮ್ಮಿ ಇದಾಗಿಲ್ಲ. ಸೊ ನಾನು ಆ ಭಗವಂತನಲ್ಲಿ ತೃಪ್ತಿ ದೇವಸ್ಥಾನ ಕೇಳ್ತೀನಿ, ಇನ್ನೂ ಚೀಟ್ ಮಾಡಿದವರು ಅಂತ ಹೇಳಿ ಆಂಧ್ರದಲ್ಲಿ ಇನ್ನೂ ಚೀಟ್ ಮಾಡಿ ಅಂತ ಕೇಳ್ತೀನಿ. ಯಾಕೆ ಹೇಳಿ? ಕಡಿಮೆ ಆಗಲಿ. ಫಸ್ಟ್ ಟೈಮ್ ಒಬ್ಬರಿಗೆ ಶಾಪ ಆಗ್ತದೆ, ಕಡಿಮೆ ಆಗಲಿ ಅಂತ. ನಮ್ಗೆ ಕಡಿಮೆ ಆಗಲಿ ಬಾರೋ, ನಾನು ಬೆಂಗಳೂರು ಬರೋದಿಲ್ಲ, ಕಡಿಮೆ ಆಗಲಿ ಅಂತಲ್ಲ. ಸೊ ರೋಹಿತ್ ಜೊತೆ ಮಾತಾಡಿದ್ದೀನಿ, ಸ್ವಲ್ಪ ಅಟಾಕಿಗೆ ಟ್ರೈ ಮಾಡಿ. ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಅಡ್ಡಿಗಳಲ್ಲಿ ಪಾಪ ಹೆಣ್ಮಕ್ಳು SC/ST ಊರುಗಳಲ್ಲಿ, ಎಸ್ಪೆಷಲಿ SC/ST ಊರುಗಳಲ್ಲಿ ಯಥೇಚ್ಛವಾಗಿ ಸರ್ ಬೇಸರ. ಎಲ್ಲೆಲ್ಲಿ SC ಕೇರಿ ಜಾಸ್ತಿ ಇರ್ತದೋ 5 ಗಂಟೆಗೆ ಓಪನ್ ಆಗ್ತದೆ. ಎಷ್ಟು ಗಂಟೆಗೆ? 5 ಗಂಟೆಗೆ. ಆ ಶಾಪ ನಮ್ಗೆ ತಟ್ಟುತ್ತಾರೆ ಸರ್. ಅದನ್ನ ಮಾಡಕ್ ಹೋಗ್ಬೇಡಿ. ರೋಹಿತ್ ಜೊತೆ ಮಾತಾಡ್ತೀನಿ ನಾನು. ಅದ್ರ ಬಗ್ಗೆ ಏನ್ ಆಕ್ಷನ್ ತಗೋಬೇಕಂತ ಹೇಳಿದ್ದೀನಿ. ಸ್ವಲ್ಪ ಫಾಸ್ಟ್ ಆಗಿ ಒಂದು ಸ್ವಲ್ಪ ರೋಹಿತ್ ಸ್ವಲ್ಪ ಕೊಡಿ, ಸ್ವಲ್ಪ ಶೆಡ್ ಇದನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಸರ್ ಒಂದು ಬಾಯ್ಸ್ ಹಾಸ್ಟೆಲ್, ಒಂದು ಗರ್ಲ್ಸ್ ಹಾಸ್ಟೆಲ್ ಸರ್. ಒಂದು ಬಾಗೇಪೇಟೆಯಲ್ಲಿ ನಡೀತದೆ ಸರ್ ಗರ್ಲ್ಸ್ ಹಾಸ್ಟೆಲ್, ಇನ್ನೊಂದು ಸೋತಪೇಟೆಯಲ್ಲಿ ನಡೀತದೆ ಸರ್. ಈಗ ಪ್ರೆಸೆಂಟ್ ಸ್ಟ್ರೆಂತ್ ಬಂದು 54 ಇದೆ ಸರ್. ಎಲ್ಲ 2 ಹಾಸ್ಟೆಲ್ ಸರ್. ಸ್ಯಾಂಕ್ಷನ್ಸ್ ಅಂತ 100 ಸರ್. ಇದು ಈಗ ಪ್ರೆಸೆಂಟ್ 54 ಇದೆ ಸರ್. ಈಗ SSV ಪೋರ್ಟಲಲ್ಲಿ ಅಪ್ಲಿಕೇಶನ್ಸ್ ಆಗ್ತಾ ಇದೆ ಸರ್. ಈಗ ಚಾಲ್ತಿ ಇರ್ತದೆ ಸರ್, ಚಾಲ್ತಿಯಲ್ಲಿ ನಡೀತದೆ ಸರ್. ಹಾಸ್ಟೆಲ್ಗೆ ಇಲ್ಲ ಸರ್, ಅದು ಬಿಲ್ ಎಲ್ಲ ಆಗಿದೆ ಸರ್. ನಾಳೆ 24 ಗಂಟೆ ಕೆಲಸ ಮುಗಿದ್ರೆ ನಾಳಿದ್ದು 10% ಯಾರು ಅಟ್ಯಾಕ್ ಮಾಡ್ಕೊಂಡು ಅದಕ್ಕೆ ಏನು ಕೇಳಿದ್ರು ಸೀರಿಯಸ್ ಅದಕ್ಕೋಗಿ ಹೇಳಿದ್ದಾರೆ. ದೊಡ್ಡ ದೊಡ್ಡ ಬೆಡ್ ಗೊತ್ತಾಗುತ್ತೆ ನಮ್ಮ ವೆಂಟೇಶ್ ಬಿಡಕ್ಕೆ. ನಾನು ಮತ್ತೆ ಹೇಳ್ತೀನಿ, ನಾನು ನಿಮ್ಮ ಪರವಾಗಿ ಇರಬೇಕು ಅಂತಂದ್ರೆ ನಾಳೆ 24 ಗಂಟೆ ಎಲ್ಲ ಹಾಕಲು ಅಕ್ಕಿ ಹೋಗ್ಬೇಕು. ಗೊತ್ತಾನೆ ಸರ್, ಮತ್ತೆ ಹೇಳ್ತೀನಿ, ಅಕ್ಕಿ ಹೋಗ್ಬೇಕು. ಕೂತ್ಬಿಡಿ. ಸೀಟು ಅಂತ ಹೇಳ್ತಾರೆ. ಹೆಂಗ್ರಿ ಕೂಡ ಸೀಟು ಇಲ್ಲ ಸರ್, ನಮ್ಮ ಕಡೆಯಿಂದ ಯಾವುದೇ ಇರುತ್ತೆ. ಅಕ್ಕಿ ನಾಳೆ ಸಾಯಂಕಾಲ ಬರುತ್ತೆ, ಬರುತ್ತೆ, BCM ಇನ್ನೂ ಬರುತ್ತೆ. ಅಷ್ಟೇ ಇವಾಗಲೇ ಎಲ್ಪ್ ಮಾಡಿಬಿಟ್ಟ ರೆಡಿ ಮಾಡ್ರ ಅಕ್ಕಿ ಅಂತ ಅಲ್ಲ. ತಪ್ಪು ಕೊಡ್ಬೇಡ್ರಿ, ತಿನ್ಬಿಡೋದ? ಹೌದಾ? ನೀವು ಎಲ್ಲಿ ಹೋಗಲ್ವಾ?
ಅದಕ್ಕೆ ಅದಕ್ಕೆ ನಿಮಗೆ ಮೀಡಿಯಂ ನನ್ನ ಕಂಟ್ರೋಲ್ ಉಪನೋಂದಣಾಧಿಕಾರಿಗಳು ಲೇಟಾಗಿ ಬಂದಿದ್ದಾರೆ.